ಮಾಹಿತಿ ಬರ್ತಾ ಇದೆ, ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು. ಕೇಂದ್ರ ಸರ್ಕಾರ ಆಲ್ರೆಡಿ ಡಿಎನ ಅನುಮೋದನೆ ನೀಡಿದೆ. ಹಾಗಾದರೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವ ಒಂದು ಭಾಗದಿಂದ 3 ಅಥವಾ 4% ಡಿಎ ಹೆಚ್ಚಳ ಸಿಗಲಿದೆ? ನಮ್ಮ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಏನು ಹೇಳ್ತಿದ್ದಾರೆ ಈ ಒಂದು ಮಾಹಿತಿಯ ಬಗ್ಗೆ? ಆಲ್ರೆಡಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಮತ್ತು ಮೇ, ಜೂನ್ ತಿಂಗಳ ಡೇಟಾ AICPIN ಡೇಟಾ ಆಲ್ರೆಡಿ ಬಂದಿದೆ. ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆಲ್ರೆಡಿ ಬಂದಿರುವಂಥದ್ದು 336.7, ಅಂದರೆ ಸುಮಾರು 2.1% ಹೆಚ್ಚಳ ಕಂಡಿದೆ AICPIN ಡೇಟಾ. ಈ ಒಂದು ಡೇಟಾನೇ ಆಧಾರದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರರಿಗೆ ಎಷ್ಟು ಸಂಬಳದಲ್ಲಿ ವೃದ್ಧಿ ಆಗಬೇಕು ಅನ್ನೋ ಒಂದು ಫ್ಯಾಕ್ಟರನ್ನು ಡಿಸೈಡ್ ಮಾಡಲಾಗುತ್ತೆ, ಎಷ್ಟು ಫಿಟ್ಮೆಂಟನ್ನು ನೀಡಬೇಕು ಅಂತ ಡಿಸೈಡ್ ಮಾಡಲಾಗುತ್ತೆ. ಹಾಗಾದರೆ ಈ ಒಂದು ತಿಂಗಳಲ್ಲಿ ಆಗಸ್ಟ್ ತಿಂಗಳ ಕೊನೆಯಲ್ಲಿ ಸರ್ಕಾರಿ ನೌಕರರ ಅಕೌಂಟಲ್ಲಿ ಬರಲಿದೆಯಾ ಡಿಎ? ಏನು ಹೇಳ್ತಾ ಇದೆ ಸರ್ಕಾರ, ಹಣಕಾಸು ಇಲಾಖೆ ಏನು ಹೇಳ್ತಾ ಇದೆ? ಆ್ಯಂಡ್ ಮುಂದಿನ ಒಂದು ದಿನಗಳಲ್ಲಿ MP ಎಲೆಕ್ಷನ್ಸ್ಗಳು ಕೂಡ ಇರೋದ್ರಿಂದ ಸರ್ಕಾರಿ ನೌಕರರ ಮನ ಗೆಲ್ಲೋಕೆ ಸಿದ್ಧವಾಗಿದೆ ಇಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ. ಮೋದಿಯವರು ರಾಜ್ಯ ಸರ್ಕಾರಿ ನೌಕರರಿಗೆ ಬಿಟ್ಟು ಉಳಿದಂಥ ಎಲ್ಲ ಕೇಂದ್ರ ಸರ್ಕಾರಿ ನೌಕರಿಗೆ ನೀಡಿದರೆ, ಇಲ್ಲಿ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರಿ ನೌಕರಿಗೆ ಬಿಟ್ಟು ಇಲ್ಲಿ ರಾಜ್ಯ ಸರ್ಕಾರಿ ನೌಕರರ ಮನ ಗೆಲ್ಲೋದಕ್ಕೆ ಮುಂದಾಗಿದ್ದಾರೆ. ಸೊ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅನೌನ್ಸ್ಮೆಂಟ್ ತುಂಬಾ ಬೇಗ ಆಗಲಿದೆ ಸರ್ಕಾರಿ ನೌಕರರಿಗೆ ರಿಲೇಟೆಡ್ ಟು ಡಿಎ. ಸ್ನೇಹಿತರೆ, ನಮಗೆಲ್ಲರೂ ಗೊತ್ತಿರುವ ಹಾಗೆ ನಮ್ಮ ಒಂದು ರಾಜ್ಯದಲ್ಲಿ 2 ವರ್ಷಗಳ ಹಿಂದೆನೇ 7ನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು. ಬಟ್ ಕಾರಣಾಂತರಗಳಿಂದ ಅದು ಡಿಲೇ ಆಗ್ತಾನೆ ಬಂದಿದೆ. ಬಟ್ ಇವಾಗ ಫೈನಲಿ ಆ ಒಂದು ಸಮಯ ಬಂದಿದ್ದು, 7ನೇ ವೇತನ ಆಯೋಗಕ್ಕೆ ಕೊಟ್ಟಿರುವಂಥ ಸಮಯ ಕೂಡ ಬರೀ 1 ತಿಂಗಳು ಮಾತ್ರ ಉಳಿದಿದೆ. ಇನ್ನು 1 ತಿಂಗಳಲ್ಲಿ 7ನೇ ವೇತನ ಸಮಿತಿಗೆ ಕೊಟ್ಟಿರುವಂಥ ಸಮಯಾವಕಾಶ ಮುಗಿಯಲಿದೆ. ಅದಾದಮೇಲೆ 7ನೇ ವೇತನ ಆಯೋಗದ ಅಡಿಯಲ್ಲಿ 40ರಿಂದ 45% ಫಿಟ್ಮೆಂಟನ್ನು ಪಡೆಯುವ ಮುಖಾಂತರ ಸರ್ಕಾರಿ ನೌಕರರ ಸಂಬಳ ಆಲ್ಮೋಸ್ಟ್ ಡಬಲ್ ಆಗುವಂಥ ಟೈಮ್ ಇವಾಗ ಬಂದಿದೆ ಅಂತಲೇ ಹೇಳ್ಬೋದು. ಬಟ್ ಅದಕ್ಕಿಂತ ಮುಂಚೆನೆ ಒಂದು ಅಪ್ಡೇಟ್ ಇವಾಗ ಬರ್ತಾ ಇದ್ದು, ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ಈ ಒಂದು ಖುಷಿ ಸುದ್ದಿಗಿಂತ ಮುಂಚೆ ನೌಕರರ ಡಿಎನಲ್ಲಿ ಮತ್ತೆ 4% ಹೆಚ್ಚಳ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಆ್ಯಂಡ್ ಅಫ್ಕೋರ್ಸ್ ಆಗಬೇಕು ಕೂಡ. ಏನಕ್ಕಂದ್ರೆ ಯಾವಾಗ 7ನೇ ವೇತನ ಸಮಿತಿಯನ್ನ ಕೇಂದ್ರದಲ್ಲಿ ರಚನೆ ಮಾಡಲಾಗಿತ್ತು, ಆ ಒಂದು ಟೈಮಲ್ಲೇ ವೇತನ ಸಮಿತಿಯ ಅಧ್ಯಕ್ಷರಾಗಿರುವಂಥವ್ರು ಹೇಳಿದ್ರು, ಸರ್ಕಾರಿ ನೌಕರರ ಒಂದು ವೇತನವನ್ನ ಪ್ರತಿ ವರ್ಷ 2 ಬಾರಿ ಹೆಚ್ಚಳ ಮಾಡಬೇಕು ಅಂತ. ಇನ್ ಟರ್ಮ್ಸ್ ಆಫ್ ಡಿಯರೆನ್ಸ್ ಅಲೌನ್ಸ್ ಮತ್ತು ರಿಟೈರ್ಡ್ ಆಫೀಸರ್ಸ್ಗಳು ಏನಾದರೂ ಇದ್ರೆ ಅವರಿಗೆ DR ಅನ್ನ ಹೆಚ್ಚಳ ಮಾಡಬೇಕು ಅಂತ ಹೇಳಿದ್ರು. ಆ ಒಂದು ನಿಯಮದ ಪ್ರಕಾರ ಪ್ರತಿ ವರ್ಷ ಜನವರಿ ಸ್ಟಾರ್ಟಿಂಗ್ ಏನಿರುತ್ತೆ ಆ ಒಂದು ಟೈಮಲ್ಲಿ ಉಳಿದಿರುವಂಥ ಏನು ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಹಿಂದಿನ ವರ್ಷದ 6 ತಿಂಗಳ AICPIN ಡೇಟಾನ ಸರಾಸರಿ ತೆಗೆದುಕೊಂಡು ನೌಕರರಿಗೆ ವೇತನವನ್ನು ಹೆಚ್ಚಳ ಮಾಡಲಾಗ್ತಾ ಇತ್ತು. ಅದೇ ಒಂದು ನಿಟ್ಟಿನಲ್ಲಿ ಇವಾಗ ಮತ್ತೆ AICPIN ಡೇಟಾ ಆಲ್ರೆಡಿ 2023ನೇ ವರ್ಷಿಗೆ ಜನವರಿಯಲ್ಲಿ ಸರ್ಕಾರಿ ನೌಕರಿಗೆ ವೇತನದಲ್ಲಿ ಹೆಚ್ಚಳ ಆಗಬೇಕಾಗಿತ್ತು. ಜನವರಿಯಲ್ಲಿ ಆಗದೆ ಜನವರಿ, ಫೆಬ್ರವರಿ, ಮಾರ್ಚ್ನಲ್ಲಿ ಆಯಿತು. ಬಟ್ ಅದನ್ನು 3 ತಿಂಗಳಿಗೆ ಪೂರ್ವಾನ್ವಯವಾಗಿ ನೀಡುವುದರಿಂದ ಸರ್ಕಾರಿ ನೌಕರಿಗೆ ಯಾವುದೇ ಥರದಂಥ ನಷ್ಟ ಆಗಲಿಲ್ಲ. ಸೊ ಇವಾಗಲೂ ಕೂಡ ಅಷ್ಟೇನೆ, ಮತ್ತೆ ಇವಾಗ 6 ತಿಂಗಳು ಕಳೆದೋಗಿದೆ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಮತ್ತು ಜೂನ್ ಇವಾಗ ಕಳೆದೋಗಿರುವಂಥದ್ದು. ಏನು ಲೇಬರ್ ಬ್ಯೂರೋ ಇಂಡೆಕ್ಸ್ನ ಡೇಟಾ ಆಲ್ರೆಡಿ ಬರಲು ಸ್ಟಾರ್ಟ್ ಆಗಿದೆ. ಇದರಿಂದ 6 ತಿಂಗಳ ಸರಾಸರಿಯಲ್ಲಿ ಎಷ್ಟು AICPIN ಡೇಟಾ ಫ್ಲಕ್ಚುಯೇಟ್ ಆಗಿದೆ ಅದನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರರಿಗೆ ಎಷ್ಟು ಸಂಬಳದಲ್ಲಿ ವೃದ್ಧಿ ಮಾಡಬೇಕು ಅನ್ನೋ ಒಂದು ಮಾತನ್ನು ಇಲ್ಲಿ ಡಿಸೈಡ್ ಮಾಡ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದರೆ ಇವಾಗ ಸರ್ಕಾರಿ ನೌಕರಿಗೆ ಜುಲೈನಲ್ಲೇ ಡೇಟಾ ಬಂದಿರುವಂಥದ್ದು. ಜೂನ್ವರೆಗೂ ಡೇಟಾ ಆಲ್ರೆಡಿ ಅಪ್ಡೇಟ್ ಆಗಿದೆ. ನಾನು ಪ್ರೀವಿಯಸ್ ಆಗಿರುವಂಥ ವಿಡಿಯೋಸ್ದಲ್ಲಿ ನೀವು ವೆಬ್ಸೈಟ್ ಕೂಡ ತೋರಿಸಿದ್ದೀನಿ. 7th ಪೇ CPC ವೆಬ್ಸೈಟ್ ಅಂತ ನೀವು ವಿಸಿಟ್ ಮಾಡಿದ್ರೆ ಆ ಒಂದು ವೆಬ್ಸೈಟ್ ಅಲ್ಲಿ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಆಲ್ರೆಡಿ ನೀಡಿದ್ದಾರೆ. ಯಾವ ರೀತಿಯಾಗಿ 7th ಪೇ ಕಮಿಷನ್ ನ ಡೇಟಾ ಬರ್ತಾ ಇದೆ, ಯಾವ ರೀತಿಯಾಗಿ ಬೆಲೆ ಸೂಚ್ಯಂಕ ಏರಿಳಿಕೆ ಆಗ್ತಾ ಇದೆ, ಅದಕ್ಕೆ ತಕ್ಕಂತೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಸರ್ಕಾರಿ ನೌಕರರ ಒಂದು ಸಂಬಳದಲ್ಲಿ ಎಷ್ಟು ವೃದ್ಧಿ ಆಗಬೇಕು, ಈ ಎಲ್ಲ ಅಂಶಗಳನ್ನ ಆಲ್ರೆಡಿ ಆ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಹಾಗಾದ್ರೆ ಇವಾಗ ನಮ್ಮ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಪೈಪೋಟಿ ನಡೆದಿದೆ ಅಂತಾನೆ ಹೇಳ್ಬೋದು. ಸರ್ಕಾರಿ ನೌಕರರ ಮನ ಗೆಲ್ಲೋದಕ್ಕೆ ಇಲ್ಲಿ ಮೋದಿ ಸರ್ಕಾರ ಹರಸಾಹಸ ಪಡ್ತಿದ್ರೆ, ಈ ಕಡೆ ಸಿದ್ದರಾಮಯ್ಯನವರು ಕೂಡ ಏನು ಹಿಂದೆ ಸರಿತಾ ಇಲ್ಲ. ಸರ್ಕಾರಿ ನೌಕರಿಗೆ ಕೊಡಬೇಕಾಗಿರುವಂತಹ ಪ್ರತಿಯೊಂದು ಯೋಜನೆಯನ್ನ ನಾವು ಕಾಲಕಾಲಕ್ಕೆ ಸುಸಜ್ಜಿತವಾಗಿ ಅನುಷ್ಠಾನ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿ ಎಲ್ಲ ಸರ್ಕಾರಿ ನೌಕರಿಗೆ ಒಂದು ಖುಷಿ ಸುದ್ದಿಯನ್ನ ಮುಟ್ಟಿಸಿದ್ದಾರೆ. ಸೊ ಬೇಸಿಕಲಿ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ಸ್ಗಳಿರೋದ್ರಿಂದ ಕೂಡ ಇಲ್ಲಿ ಸರ್ಕಾರಿ ನೌಕರಿಗೆ ಸಿಗಬೇಕಾಗಿರುವಂತಹ ಪ್ರತಿಯೊಂದು ಯೋಜನೆ ಅಟ್ ಅ ಟೈಮ್ ಸಿಗಬೇಕಾಗಿದೆ. ಅಂಡ್ ಮೋರ್ ಓವರ್ ನೋಡಿ, ಎಲೆಕ್ಷನ್ಸ್ ಇದೆ ಅಂತ ಇದೇನು ಕೊಡ್ತಾ ಇಲ್ಲ. ಓಕೆ,
ಇದು ಫೈನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ಇರುವಂಥದ್ದು. ಯಾವ ರೀತಿಯಾಗಿ ಒಬ್ಬ ಸರ್ಕಾರಿ ನೌಕರನ ಸಂಬಳನ ಬೇಸಿಕ್, DA ಮತ್ತು HRA, ಅದರ್ ಅಲವೆನ್ಸಸ್ ಅಂತ ಇಲ್ಲಿ ಡಿವೈಡ್ ಮಾಡಲಾಗಿದೆ. ಅದೇ ರೀತಿಯಾಗಿ DA ಕೂಡ ಅದರ ಒಂದು ಭಾಗವಾಗಿದೆ, ಸರ್ಕಾರಿ ನೌಕರಿಗೆ ಸಿಗಬೇಕಾಗಿರುವಂತಹ ಒಂದು ಸಂಬಳದ ಭಾಗ. ಹಾಗಾಗಿ ಪ್ರತಿ ವರ್ಷ 2 ಬಾರಿ DA ಹೈಕ್ ಆಗಲೇಬೇಕು. ಇವಾಗ ಜುಲೈನಲ್ಲಿ ಆಗಬೇಕಾಗಿತ್ತು, ಬಟ್ ಕಾರಣಾಂತರಗಳಿಂದ ಅದು ಲೇಟ್ ಆಗಿದೆ. ಆಗಸ್ಟ್ನಲ್ಲಿ ಆಗುತ್ತೆ, ಆಗಸ್ಟ್ನಲ್ಲಿ ಖಂಡಿತವಾಗೂ ಅದು ಆಗಲೇಬೇಕು. ಇರ್ರೆಸ್ಪೆಕ್ಟಿವ್ ಆಫ್ ಸರ್ಕಾರ, ಯಾವುದೇ ಒಂದು ಸರ್ಕಾರ ಇರಲಿ, BJP, ಕಾಂಗ್ರೆಸ್, JDS, ಯಾವುದೋ ಒಂದು ಇತರೆ ಸರ್ಕಾರ ಇದ್ರೂ ಕೂಡ ಸರ್ಕಾರಿ ನೌಕರಿಗೆ ಸಿಗಬೇಕಾಗಿರುವಂಥ ಯೋಜನೆ ಕಾಲಕ್ಕೆ ಆಗ್ತಿರುವಂಥ ಪರಿಷ್ಕರಣೆಗಳು ಆಗಲೇಬೇಕು ಅಂತ. ಸೊ ದಟ್ಸ್ ಆಲ್ ಅಬೌಟ್ ದಿ ಇಂಟ್ರೊಡಕ್ಷನ್. ಓಕೆ, ಬಟ್ ಅದಕ್ಕಿಂತ ಮುಂಚೆ ಯಾರಾದರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಕೊಡ್ತಾ ಇರ್ತೀವಿ. ಸರ್ಕಾರದ ಹೊರಡಿಸಿರುವಂಥ ಯೋಜನೆಗಳ ಪಿನ್ ಪಾಯಿಂಟ್ ಅಪ್ಡೇಟ್ಸ್ ನಾವು ಡೈಲಿ ಕೊಡ್ತೀವಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಇದರಿಂದ ತುಂಬ ನಮಗೆ ಪ್ರೋತ್ಸಾಹ ಸಿಗಲಿದೆ. ಆಲ್ ರೈಟ್, ಸೊ ಇಲ್ಲೂ ನೋಡ್ತಾ ಇರುವಂಥದ್ದು ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ, ಉದ್ಯೋಗಿಗಳಿಗೆ ಈ ಬಾರಿ 3% DA ಹೆಚ್ಚಳ ಇಲ್ಲಿದೆ ನೋಡಿ, ಸಂಪೂರ್ಣವಾಗಿರುವಂಥ ಮಾಹಿತಿ ಅಂತ ಹೇಳ್ತಾ ಇದ್ದಾರೆ. ಸೊ ಮಾಧ್ಯಮಗಳಲ್ಲಿ ಆಲ್ರೆಡಿ ಈ ಒಂದು ಮಾಹಿತಿ ಟ್ರೆಂಡ್ ಆಗ್ತಾ ಇದೆ, ನಮಗೆಲ್ಲರೂ ಗೊತ್ತಿರೋ ಹಾಗೆ. ಸೊ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ, ಈ ಒಂದು ವಿಡಿಯೋದಲ್ಲಿ ನೋಡ್ತಿದ್ದೀರಾ. ಸೊ ಸರ್ಕಾರಿ ನೌಕರರ ಮುಂದಿನ ಸುತ್ತಿನ DA ಹೆಚ್ಚಳಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದಾರೆ. ಇತ್ತೀಚಿನ ವರದಿಯ ಪ್ರಕಾರ ಸರ್ಕಾರ ಪ್ರತಿ ಒಂದು ಸರ್ಕಾರಿ ನೌಕರಿಗೂ 1 ಕೋಟಿಗೂ ಹೆಚ್ಚು ಉದ್ಯೋಗಿಗಳು ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಭತ್ಯೆಯನ್ನ 42%ದಿಂದ 45% ಹೆಚ್ಚಿಸಲು ಮುಂದಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಬೇಸಿಕಲಿ ಸರ್ಕಾರ ಆಲ್ರೆಡಿ ಏನೋ ಅವರ ಒಂದು ಹಣಕಾಸು ಇಲಾಖೆ ಇರುತ್ತೆ, ಆ ಒಂದು ಹಣಕಾಸು ಇಲಾಖೆ ಜೊತೆ ಆಲ್ರೆಡಿ ಚರ್ಚೆ ನಡೆಸಿದೆ. ನೋಡಿ, ಇದು ಬರೀ ಕೇಂದ್ರ ಸರ್ಕಾರಿ ನೌಕರಿಗೆ, ರಾಜ್ಯ ಸರ್ಕಾರಿ ನೌಕರಿಗೆ ಅಂತ ಇಲ್ಲ, ನಮ್ಮ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಸರ್ಕಾರಿ ನೌಕರಿಗೂ ಕೂಡ ಅಟ್ ಅ ಟೈಮ್ DA ಹೆಚ್ಚಳ ಆಗುತ್ತೆ. ಏನಕ್ಕಂದ್ರೆ ಹಣದುಬ್ಬರ ಬರೀ ಕೇಂದ್ರದವರಿಗೆ ಅಪ್ಲೈ ಆಗುತ್ತೆ, ರಾಜ್ಯದವರಿಗೆ ಇಲ್ಲ ಅಂತ ಅಲ್ಲ. ಸೊ ನಮ್ಮ ಒಂದು ಕೇಂದ್ರದಲ್ಲಿ ನೀಡಿದ್ರೆ ಅದನ್ನ ಇಮಿಡಿಯೇಟ್ ಆಗಿ ರಾಜ್ಯದಲ್ಲಿ ನೀಡ್ತಾರೆ. ಇದನ್ನು ನೀವು ಮೊದಲಿನಿಂದಲೂ ಕೂಡ ನೋಡ್ತಾ ಬಂದಿದ್ದೀರಾ. ಯಾವಾಗ ಕೇಂದ್ರದಲ್ಲಿ ಒಂದು DA ಹೆಚ್ಚಳ ಮಾಡ್ತಾರೆ, ಅಷ್ಟೇ ಪರ್ಸೆಂಟ್ DAನ ರೀಸೆಂಟ್ ಆಗಿರುವಂತಹ 2023 ಜನವರಿ ಎಕ್ಸಾಂಪಲ್ ನೀವು ತೆಗೆದುಕೊಳ್ಳಿ. ಕೇಂದ್ರದಲ್ಲಿ ಮೋದಿ ಸರ್ಕಾರ ಮಾರ್ಚ್ ತಿಂಗಳಲ್ಲಿ 4% DA ಹೆಚ್ಚಳ ಮಾಡುತ್ತೆ, ಅದು ಕೂಡ ಜನವರಿಯಿಂದ ಪೂರ್ವಾನ್ವಯವಾಗುವಂತೆ. ಅದೇ ಒಂದು ನಿಟ್ಟಿನಲ್ಲಿ ನಮ್ಮ ಸಿದ್ದರಾಮಯ್ಯನವರು ಕೂಡ ಸರ್ಕಾರಿ ನೌಕರಿಗೆ ಜನವರಿಯಿಂದಲೇ ಪೂರ್ವಾನ್ವಯವಾಗುವಂತೆ ಕೇಂದ್ರ ಸರ್ಕಾರದಷ್ಟೇ ಸರಿ ಸಮಾನವಾಗಿರುವಂತಹ 4% DAನ ಹೆಚ್ಚಳ ಮಾಡುತ್ತೆ. ಹಾಗಾಗಿ ಕೇಂದ್ರ ನೌಕರಿಗೆ ಆಗುತ್ತೆ, ರಾಜ್ಯ ನೌಕರಿಗೆ ಇಲ್ಲ ಅಂತ ಅನ್ಕೊಳ್ಳೋದಿಲ್ಲ. ಕೇಂದ್ರ ಕೊಟ್ಟ ಒಂದು ವಾರದಲ್ಲಿ ರಾಜ್ಯ ಸರ್ಕಾರಿ ನೌಕರರು ಕೂಡ ಖಂಡಿತವಾಗಿ ಘೋಷಣೆ ಮಾಡ್ತಾರೆ. ಇದೊಂದು ಮೊದಲಿನಿಂದಲೂ ನಡೆದಿರುವಂತಹ ಒಂದು ರೂಢಿಯಾಗಿದೆ, ಹಾಗಾಗಿ ಎಲ್ಲರೂ ಕೂಡ ಇದನ್ನ ಫಾಲೋ ಮಾಡ್ತಾನೆ ಇರ್ತಾರೆ. ಸೊ ಇಲ್ಲಿ ನೋಡ್ತಾ ಇರುವಂತದ್ದು ನೆಕ್ಸ್ಟ್ ಏನ್ ಹೇಳ್ತಾರೆ ಅಂತ ನೋಡಿ. ಕಾರ್ಮಿಕ ಸಚಿವಾಲಯದ ಕಾರ್ಮಿಕ ಬ್ಯೂರೋ ಮಾಸಿಕ ಆಧಾರದ ಮೇಲೆ ಬಿಡುಗಡೆ ಮಾಡುವ ಕೈಗಾರಿಕಾ ಕಾರ್ಮಿಕರ CPIW ಡೇಟಾದ ಇತ್ತೀಚಿನ ಗ್ರಾಹಕ ಬೆಲೆ ಸೂಚ್ಯಾಂಕ ಆಧಾರದ ಮೇಲೆ DAನ ಲೆಕ್ಕ ಹಾಕಲಾಗುತ್ತದೆ ಅಂತ ಹೇಳ್ತಾರೆ. ಸ್ನೇಹಿತರೆ, ನಮ್ಗೆಲ್ಲರೂ ಗೊತ್ತಿರೋ ಹಾಗೆ ಕಾರ್ಮಿಕ ಇಲಾಖೆಯಿಂದ ರಿಲೀಸ್ ಮಾಡಿರುವಂತಹ AICPINIW ಡೇಟಾನ್ನೇ ಆಧಾರದಲ್ಲಿಟ್ಟುಕೊಂಡು ಎಲ್ಲ ನೌಕರಿಗೆ ಸಿಗಬೇಕಾಗಿರುವಂತಹ DA ಹೆಚ್ಚಳವನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಹಾಗಾದ್ರೆ ಜೂನ್ 2023ರ CPIW ಅನ್ನು ಜುಲೈ 31, 2023ರಂದು ಬಿಡುಗಡೆ ಮಾಡಲಾಗಿದೆ. ನಾವು ತುಟ್ಟಿ ಭತ್ಯೆಯಲ್ಲಿ 4% ಪಾಯಿಂಟ್ಗಳ ಹೆಚ್ಚಳಕ್ಕೆ ಒತ್ತಾಯಿಸಿದ್ದೇವೆ. ಆದರೆ ತುಟ್ಟಿ ಭತ್ಯೆ ಹೆಚ್ಚಳವು 3% ಅಂಕಗಳಿಗಿಂತ ಸ್ವಲ್ಪ ಹೆಚ್ಚಾಗಿರುತ್ತದೆ, ಅರೌಂಡ್ 3.5% ಇರುತ್ತದೆ ಅಂತ ಅನ್ಕೊಳ್ಬಹುದು. ಆದರೆ ತುಟ್ಟಿ ಭತ್ಯೆ ಹೆಚ್ಚಳವು ಶೇಕಡಾವಾರು ಅಂಕಗಳಿಗಿಂತ ಸ್ವಲ್ಪ ಹೆಚ್ಚಾಗಿರುತ್ತದೆ, ದಶಮಾಂಶ ಬಿಂದುವನ್ನ ಮೀರಿ DA ಹೆಚ್ಚಳ ಸರ್ಕಾರವು ಕಾರಣವಾಗುವುದಿಲ್ಲ. ಹೀಗಾಗಿ DA 3% ಪಾಯಿಂಟ್ಗಳಿಂದ 45%ಕ್ಕೆ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಇಲ್ಲಿ ಅಖಿಲ ಭಾರತ ರೈಲ್ವೆ ಒಂದು ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿ ಶಿವ್ ಗೋಪಾಲ್ ಮಿಶ್ರಾ ಅವರು PTIಗೆ ತಿಳಿಸಿದ್ದಾರೆ. ಸೊ ಬೇಸಿಕಲಿ ಇಲ್ಲಿ ಸರ್ಕಾರದ ವಿರುದ್ಧವಾಗಿ ಆಲ್ರೆಡಿ ಒಂದು ನೌಕರರು ಬೇಡಿಕೆಗಳು ಇಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ, ನಮ್ಮ ಒಂದು ರಾಜ್ಯದಲ್ಲಿಯೂ ಕೂಡ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷರಿ ಅವರು ಕಂಟಿನ್ಯೂಸ್ ಆಗಿ ಸರ್ಕಾರದ ಜೊತೆ ಮಾತುಕತೆಯಲ್ಲಿ ತೊಡಗಿದ್ದಾರೆ. ತುಂಬಾನೇ ಬೇಗ ಒಂದು DAನ ಕೊಡಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ನೋಡ್ತಾ ಹೋಗ್ತೀರಾ, ಹಣಕಾಸು ಸಚಿವಾಲಯದ ವೆಚ್ಚ ವಿಭಾಗವು ಅದರ ಆದಾಯದ ಪರಿಣಾಮದೊಂದಿಗೆ DAನ ಹೆಚ್ಚಿಸುವ ಪ್ರಸ್ತಾವವನ್ನು ರೂಪಿಸುತ್ತದೆ. ನಂತರ ಪ್ರಸ್ತಾವನೆಯು ಕೇಂದ್ರ ಸಚಿವ ಸಂಪುಟದ ಮುಂದೆ ಅನುಮೋದನೆಗಾಗಿ ಹೋಗಲಿದೆ. ಸರ್ಕಾರಿ ನೌಕರಿಗೆ ಮುಂದಿನ DA ಹೆಚ್ಚಳವು ಜುಲೈ 1, 2023ರಿಂದಲೇ ಪೂರ್ವಾನ್ವಯವಾಗುವಂತೆ ಜಾರಿ ಆಗಲಿದೆ ಅಂತ ಹೇಳ್ತಿದ್ದಾರೆ. ಸೊ ನೌಕರರು ಕೊನೆಯ ಸುತ್ತಿನ DA ಹೆಚ್ಚಳವನ್ನು ಮಾರ್ಚ್ 24, 2023ರಂದು ಘೋಷಿಸಲಾಗಿತ್ತು. ಅಸ್ತಿತ್ವದಲ್ಲಿರುವ 38% DA ಕೇಂದ್ರವು ಪ್ರತಿ 4%ನಿಂದ ಹೆಚ್ಚಳ ಮಾಡ್ತಾ ಇದೆ ಅಂತ. ಸೊ ಒಟ್ಟಿನಲ್ಲಿ ನೋಡೋದಾದ್ರೆ ಸರ್ಕಾರಿ ನೌಕರಿಗೆ ಮತ್ತೆ 6 ತಿಂಗಳು ಕಳೆದಿದ್ದು ಇವಾಗ ಇನ್ನೊಂದು DA ಹೆಚ್ಚಳಕ್ಕೆ, ಇನ್ನೊಂದು ಸುತ್ತಿನ DA ಹೆಚ್ಚಳಕ್ಕೆ ಇಲ್ಲಿ ಕ್ಷಣಗಣನೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಇನ್ನೊಂದಿಷ್ಟು ಒಂದು ವಾರದಲ್ಲಿ ಹಣಕಾಸು ಇಲಾಖೆ ಕಡೆಯಿಂದ ಡಿಸ್ಕಷನ್ ಕಂಪ್ಲೀಟ್ ಆದಮೇಲೆ ಅಧಿಕೃತವಾಗಿರುವಂತಹ ಘೋಷಣೆಗಳು ಬರ್ಬೋದು ಅಂತ ಇಲ್ಲಿ ಸೂತ್ರಗಳು ಹೇಳ್ತಾ ಇವೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.